ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ನಾವು ಆರಾಧನೆಯನ್ನು ಮುಂದುವರಿಸುವ ಹಾಗೆ ಸಂಗೀತಗಳಲ್ಲಿ 26ನೇ ಸಂಗೀತವನ್ನು ಹಾಡಿಕೊಳ್ಳೋಣ. 26ನೇ ಸಂಗೀತ 1 ಮತ್ತು 3ನೇ ಚರಣವನ್ನು ಮಾತ್ರ ಹಾಡಿಕೊಳ್ಳೋಣ. ತಂದೆಯಾದಂಥ ದೇವ, ತಿರುಗುಂದಾವರ್ತಿ ಈ ಉದಯದ ಕಾಲದಲ್ಲಿ ಸ್ವಾಮಿ ಒಂದು ಚಿಕ್ಕ ಹಿಂಡಾಗಿ ನಿನ್ನ ಪಾದ ಸನ್ನಿಧಿಗೆ ಬಂದು ನಿನ್ನನ್ನು ಅಪ್ಪ ಎಂದು ಕೂಗಿಕೊಳ್ಳುವುದಕ್ಕೆ ಈ ಸುಸಮಯನ್ನು ಕೊಟ್ಟಿದ್ದೀಯ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸುವವರಾಗಿದ್ದೇವೆ ಕರ್ತನೆ. ಹೌದು ಸ್ವಾಮಿ, ಇಡೀ ರಾತ್ರಿ ನಮ್ಮನ್ನು ಕಾಯ್ದು ಕಾಪಾಡಿ ನಮ್ಮ ದೇಹ ಆತ್ಮ ಪ್ರಾಣಗಳಿಗೆ ಬೇಕಾದಂಥ ವಿಶ್ರಾಂತಿಯನ್ನು ದಯಪಾಲಿಸಿಕೊಟ್ಟು ಸ್ವಾಮಿ ತಿರುಗಿ ಹೊಸ ದಿನದೊಂದಿಗೆ, ಹೊಸ ಆಶೀರ್ವಾದದೊಂದಿಗೆ, ಹೊಸ ಕೃಪೆಯೊಂದಿಗೆ ನಮ್ಮನ್ನು ನಡೆಸಿದ್ಯಲ್ಲ ಸ್ವಾಮಿ, ಅದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವಂತರಾಗಿದ್ದೇವೆ ಸ್ವಾಮಿ. ಅಪ್ಪ ಕರ್ತನೆ, ಈ ಉದಯ ಕಾಲದಲ್ಲಿ ಸ್ವಾಮಿ ನಾವು ನಿನ್ನನ್ನು ಸ್ತುತಿಸುವುದಕ್ಕೂ ನಿನ್ನನ್ನು ಕೊಂಡಾಡುವುದಕ್ಕೂ ನೀನು ಕೊಟ್ಟಂಥ ಕೃಪೆಗಾಗಿ ನಮ್ಮನ್ನು ನಿನಗೆ ಸ್ತೋತ್ರವನ್ನು ಸಲ್ಲಿಸುವಂತರಾಗಿದ್ದೇವೆ ಸ್ವಾಮಿ. ಅಪ್ಪ ಕರ್ತನೆ, ನಾವು ಮಾನಸಾಂತರದ ದಿನಗಳಲ್ಲಿರುವಾಗ ಸ್ವಾಮಿ ಅಪ್ಪ ಕರ್ತನೆ, ನಾವು ಜೀವವುಳ್ಳ ವಾಕ್ಯಗಳನ್ನು ಕೇಳಿ ಸ್ವಾಮಿ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜೀವವುಳ್ಳ ವಾಕ್ಯದ ಬೆಳಕಿನಲ್ಲಿ ನಾವು ನಮ್ಮನ್ನು ಸರಿಪಡಿಸಿಕೊಂಡವರಾಗಿ ಸ್ವಾಮಿ ಅಪ್ಪ ಕರ್ತನೆ, ನಾವು ನಿನಗೆ ಸಾಕ್ಷಿಯ ಮಕ್ಕಳಾಗಿ ಈ ಲೋಕದಲ್ಲಿ ಜೀವಿಸುವುದಕ್ಕೆ ಕೃಪೆಯನ್ನು ಅನುಗ್ರಹಿಸಿರಿ ಎಂಬುದಾಗಿ ಬಿಡ್ತಾ ಇದ್ದೇನೆ. ಹೀಗೆ ಸ್ವಾಮಿ ನಾವು ವೈಯಕ್ತಿಕವಾಗಿ, ಕುಟುಂಬವಾಗಿ ಸ್ವಾಮಿ ಸಭೆಯಾಗಿ ಕರ್ತನೆ ನಿನ್ನ ಅನ್ಯೋನ್ಯತೆಯಲ್ಲಿ ನಾವು ಸೇರಿ ನಿತ್ಯವೂ ನಿರಂತರವೂ ನಿನ್ನನ್ನು ಸ್ತುತಿಸುತ್ತಾ ಘನಪಡಿಸುತ್ತಾ ನಿನ್ನ ಬಲಗಡೆ ನಿಲ್ಲುವುದಕ್ಕೂ ನಿನ್ನ ಔತಣದಲ್ಲಿ ಪಾಲು ಹೊಂದುವುದಕ್ಕೆ ನಮಗೆ ಕೃಪೆಯನ್ನು ಅನುಗ್ರಹಿಸಿರಿ ಎಂಬುದಾಗಿ ಬಿಡ್ತಾ ಇದ್ದೇನೆ ಸ್ವಾಮಿ. ಅಪ್ಪ ಕರ್ತನೆ, ವಿಶೇಷವಾಗಿ ಕರ್ತನೆ ಈ ಹೊತ್ತಾರೆಯಲ್ಲಿ ಸ್ವಾಮಿ ನಿನ್ನ ವಾಕ್ಯವನ್ನು ಹೊತ್ತುಕೊಂಡು ಬಂದಂಥ ನಿನ್ನ ಸೇವಕರನ್ನು ನಿನ್ನ ಕ್ರೂಜೆಯಾಡಿ ಧಾವರದಲ್ಲಿ ಬಚ್ಚಿಡ್ತಾ ಇದ್ದೇನೆ ಸ್ವಾಮಿ. ಅವರ ಮುಖಾಂತರವಾಗಿ ನೀನು ನಮ್ಮ ಜೊತೆ ಮಾತನಾಡುವಂಥ ದೇವರಾಗಿದೆಯೇ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಅಪ್ಪ ಕರ್ತನೆ, ನಾವು ಸಿದ್ಧರಾಗಿದ್ದೇವೆ ಸ್ವಾಮಿ, ನೀನು ಮಾತನಾಡು. ಅಪ್ಪ ಕರ್ತನೆ, ನಮ್ಮನ್ನು ನಾವು ಸರಿಪಡಿಸಿಕೊಳ್ಳುವುದಕ್ಕೆ ನಿನ್ನ ಆತ್ಮನ ಸಹಾಯದಿಂದ ನಮ್ಮನ್ನೆಲ್ಲರನ್ನು ಮುನ್ನಡೆಸು ಎಂಬುದಾಗಿ ಬೇಡ್ತಾ ಇದ್ದೇನೆ ಸ್ವಾಮಿ. ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ಅಪ್ಪ ಕರ್ತನೆ, ನಾವೆಲ್ಲರೂ ಒಮ್ಮನಸ್ಸಾಗಿ ನಿನ್ನ ಅನ್ಯೋನ್ಯತೆಯಲ್ಲಿ ಸೇರಿ ನಿತ್ಯವೂ ನಿನ್ನನ್ನು ಸ್ತುತಿಸುವ ಹಾಗೆ
ನೀನು ನಮ್ಮನ್ನು ನಿನ್ನ ಆತ್ಮನ ಮೂಲಕ ನಡೆಸು ಎಂಬುದಾಗಿ ಬಿಡ್ತಾ ಇದ್ದೀನಿ. ಹೀಗೆ ಸ್ವಾಮಿ ಈ ಆರಾಧನೆಯಲ್ಲಿ ಸ್ವಾಮಿ ಆರಂಭವೂ ಮಧ್ಯವೂ ಅಂತ್ಯವೂ ನೀನಾಗಿದ್ದುಕೊಂಡು ನೀನು ಮಾತ್ರ ಮಹಿಮೆ ಹೊಂದು ಎಂಬುದಾಗಿ ಬಿಡ್ತಾ ಇದ್ದೀನಿ ಸ್ವಾಮಿ. ನೀನು ಮಾತ್ರ ಮಹಿಮೆ ಹೊಂದುವುದಕ್ಕೆ ಯೋಗ್ಯನಾದಂಥ ತಂದೆಯಾಗಿದ್ದೀಯ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಅಪ್ಪ ಕರ್ತನೆ, ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿನ್ನನ್ನು ಹೆಚ್ಚಿಸುತ್ತಾ ಸ್ವಾಮಿ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಕರುಣೆಯುಳ್ಳ ತಂದೆಯೇ, ಆಮೇಲೆ. ದೇವರನ್ನು ಮಹಿಮೆ ಪಡಿಸುವುದಕ್ಕಾಗಿ ನಾವು ಪರದೆ ಮೇಲೆ ಮೂಡಿ ಕೃತಜ್ಞತ ಸ್ತುತಿ ಮಾಡು ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವ ಹಾಗೆ ಪರದೆ ಮೇಲೆ ಮೂಡಿ ಬರುವಂತೆ ಇನ್ನೊಂದು ಹಾಡನ್ನು ಹಾಡಿಕೊಳ್ಳೋಣ. ಚಲಿಸುವ ಆತ್ಮನೇ, ಪರಿಶುದ್ಧ ಆತ್ಮನೇ.
ದೇವರೇ, ಆಶ್ರಯಿಸಲ್ಪಟ್ಟಂತ ಈ ಮುಂಜಾನೆ ವೇಳೆಯಲ್ಲಿ ಮತ್ತೊಂದು ದಿವಸ ನಿನ್ನೊಂದಿಗೆ ಪ್ರಯಾಣಿಸುವಂಥ ಒಂದು ಸೌಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅಂದು ಹನೋಕನೊಟ್ಟಿಗೆ ಸಂಜೆ ತಂಪಿನ ವೇಳೆಯಲ್ಲಿ ಮಾತಾಡ್ತಾ ಇದ್ದಂಥ ದೇವರ ಆತ್ಮನು ಈ ದಿನಮಾನ ಕಾಲಗಳಲ್ಲಿ ಮುಂಜಾನೆ ವೇಳೆಯಲ್ಲಿಯೂ ಸಂಜೆ ವೇಳೆಯಲ್ಲಿಯೂ ನಮ್ಮೊಂದಿಗೆ ಮಾತಾಡುತ್ತಾ ನಮ್ಮನ್ನು ಬಲಪಡಿಸ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಆತ್ಮನ ಕೃಪೆಯಿಂದ ನಮ್ಮನ್ನು ತುಂಬಿಸಿ ನೀನು ಕಾಯ್ತಾ ಇರುವುದಕ್ಕಾಗಿ ನಿನಗೆ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ನಮ್ಮ ಬಾಯ ಮಾತುಗಳು, ನಮ್ಮ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಪರಲೋಕದ ತಂದೆಯಾದ ದೇವರೇ. ಕರ್ತನ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕೂಡಿ ಬಂತ ಎಲ್ಲ ದೇವಜನರನ್ನ, ಘನಸೇವಕರನ್ನ ಕ್ರಿಸ್ತನ ನಾಮದಲ್ಲಿ ನಾನು ಹೊಂದಿಸುವಂತವನಾಗಿದ್ದೇನೆ. ಕ್ರಿಸ್ತನ ಕೃಪೆ ಪ್ರತಿಯೊಬ್ಬೊಬ್ಬರನ್ನ ಆಳ್ವಿಕೆ ಮಾಡುತ್ತಿರುವುದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಮಾಡುತ್ತೇನೆ. ಪ್ರಯಾಣದ 4ನೇ ದಿವಸದ ನನ್ನ ಜೊತೆಯಲ್ಲಿ ಪ್ರಯಾಣದ 4ನೇ ದಿವಸದ ಮುಂಜಾನೆ ವೇಳೆಯಲ್ಲಿ ನಾವಿರುವಂಥವರಾಗಿದ್ದೇವೆ. ಕರ್ತನು ಒಳ್ಳೆಯವನಾಗಿದ್ದಾನೆ. ಎಷ್ಟು ಜನ ಸಂತೋಷವಾಗಿದ್ದೀರಿ? ಹಲ್ಲೇಲೂಯ, ಹಲ್ಲೇಲೂಯ, ಹಲ್ಲೇಲೂಯ. ನಿಮ್ಮ ಸಂತೋಷವೇ ನಿಮ್ಮ ಬಲ. ಯಾಕಂದರೆ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ, ಯಾವಾಗಲೂ ಸಂತೋಷ ಪಡಿರಿ. ಕ್ರಿಸ್ತನಲ್ಲಿ ನಾವು ಸಂತೋಷ ಪಡುವಂಥವರಾಗಿರಬೇಕು. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ನಿಮ್ಮೊಂದಿಗಿನ ಈ 4 ದಿವಸಗಳ ಸಮಯದಲ್ಲಿ ನಿಮ್ಮೊಟ್ಟಿಗೆ ಕಳೆದಂಥ ಕ್ಷಣಗಳನ್ನು ನೆನಪು ಮಾಡಿಕೊಂಡು ನಿಮಗಾಗಿ ಪ್ರಾರ್ಥಿಸುವಂತೆ ಕರ್ತನನ್ನು ಬಲಪಡಿಸುವಂಥವನಾಗಿದ್ದಾನೆ. ನಿನ್ನೆ ದಿವಸದಲ್ಲಿ ಒಂದು ವಾಕ್ಯ ತಪ್ಪಾಗಿತ್ತು. 1ನೇ ಪೇತ್ರನಿಗೆ ಬರೆದ ಪತ್ರಿಕೆ, ಅದು 5ನೇ ವಚನ. 3 ಮತ್ತು 4 ಎಂಬುದಾಗಿ ಅದು ತಪ್ಪಾಗಿ ಹೇಳಿದೆ. ಅದರ ಸರಿಯಾದ ವಾಕ್ಯ 1ನೇ ಪೇತ್ರನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನ. ಅಲ್ಲಿ ವಾಕ್ಯ ಹೇಳ್ತದೆ, ಹೊರಗಣ ಶೃಂಗಾರದಿಂದಲ್ಲ, ಆತ್ಮಿಕವಾದ ಒಳಗಣ ಶೃಂಗಾರದಿಂದ ನಮ್ಮನ್ನು ನಾವು ಬಲಪಡಿಸಿಕೊಳ್ಳುವಂಥವರಾಗಿರಬೇಕು. ಇದು ಬಹಳ ಮೊದಲಗಿತ್ತಿಗೆ ಇದು ಬಹಳ ಶ್ರೇಷ್ಠವಾದಂಥ ಒಂದು ಜೀವಿತ, ಬಹಳ ಶ್ರೇಷ್ಠವಾದಂಥ ಒಂದು ಜೀವಿತ. ಕರ್ತನ ನಾಮಕ್ಕೆ ಮಹಿಮೆ. ನೋಡಿ, ದೇವರ ವಾಕ್ಯಲ್ಲಿ ಹೇಳುವಂತ ಕಾಣಿಸ್ತದೆ, ಈ ಮೊದಲಾದ ಹೊರಗಣ ಶೃಂಗಾರವೇ ನಿಮಗೆ ಅಲಂಕಾರವಾಗಿರಬಾರದು, ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವೇ ನಿಮಗೆ ಅಲಂಕಾರವಾಗಿರಲಿ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗುವಂಥದ್ದಾಗಿರಲಿ. ನಾವು ಕಳೆದಂಥ ದಿವಸಗಳಿಂದಲೂ ಕರೆಯಲ್ಪಟ್ಟವರು ಅನೇಕರು, ಆಯಲ್ಪಟ್ಟವರು ಸ್ವಲ್ಪ ಜನ ಎಂಬ ವಿಷಯದಲ್ಲಿ ನಾವು ಧ್ಯಾನ ಮಾಡುತ್ತಾ ಬರುವಂಥವರಾಗಿ ಕಾಣಿಸ್ತಾ ಇದ್ದೇವೆ. ಅದರಲ್ಲಿ ಇನ್ನೊಂದು ವಿಷಯವನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಬೇಕಾದ್ರೆ, ಅಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಾವು ಆಯಲ್ಪಡಬೇಕಾದ್ರೆ ನಮ್ಮಲ್ಲಿರಬೇಕಾದ ಅತಿ ಶ್ರೇಷ್ಠವಾದಂಥ ಇನ್ನೊಂದು ಕೆಲವು ಜೀವಿತಗಳು, ಯಾಕಂದರೆ ಸಮಯ ಕಡಿಮೆ ಉಂಟು, ಹಾಗಾಗಿ ಸಂಕ್ಷಿಪ್ತವಾಗಿ ವಾಕ್ಯಗಳ ರೆಫರೆನ್ಸನ್ನು ಹೇಳುತ್ತೇನೆ. ನೀವು ಅದನ್ನು ಬರೆದಿಟ್ಟುಕೊಂಡು ನಿಮ್ಮ ಮನೆಗಳಲ್ಲಿ ಓದಿ ನೀವು ಧ್ಯಾನ ಮಾಡಬೇಕಾಗಿ ನಿಮ್ಮಲ್ಲಿ ವಿನಯಪೂರ್ವಕವಾಗಿ ನಾನು ಕೇಳಿಕೊಳ್ಳುತ್ತೇನೆ. ಇದರ ಮೂಲಕವಾಗಿ ನಾವುಗಳು ಒಬ್ಬರನ್ನೊಬ್ಬರು ಬಲಪಡಿಸಿಕೊಳ್ಳುವಂಥವರಾಗಿರಬೇಕು. ಕ್ರಿಸ್ತಿಯ ಜೀವಿತವು ಎಂಥದ್ದು ಎಂಬುದಾಗಿ ಹೇಳುವುದಾದರೆ, ನಾನು ಬಲಹೊಂದಿ ನನ್ನ ಸಂಗಡ ಇರತಕ್ಕ ಬಲಹೀನವಾದವುಗಳನ್ನು ಬಲಪಡಿಸಿ ಅವರನ್ನು ಮುಂದೆ ನಡೆಸುವಂತ ಹೋಗುವಂಥವರಾಗಿರಬೇಕು. ಇದೇ ನಿಜವಾದ ಕ್ರಿಸ್ತಿಯ ಜೀವಿತದ ಮೂಲ ತತ್ವ. ಪ್ರಿಯ ದೇವಚಂದ್ರ, ಇಲ್ಲಿ ದೇವರ ವಾಕ್ಯದಲ್ಲಿ ನೋಡುವಂಥವರಾಗಿರ್ತೇವೆ. ಇನ್ನೊಂದು ಗುಣಾತಿಶ ನಮ್ಮಲ್ಲಿ ಏನಿರಬೇಕು ಎಂಬುದಾಗಿ ಹೇಳುವುದಾದರೆ, ನೀವು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ರಿಂದ 16 ವಚನಗಳಲ್ಲಿ ನಾವು ದೇವರ ವಾಕ್ಯದಲ್ಲಿ ನೋಡುವಂಥ ಸಮಯದಲ್ಲಿ ಈ ಲೋಕದ ಕಾರ್ಯಗಳನ್ನು ನಾವು ಜಯಿಸುವಂಥವರಾಗಿರಬೇಕೆಂಬುದಕ್ಕಾಗಿ ದೇವರು ಇಷ್ಟಪಡುವಂತನ ಕಾಣಿಸ್ತಾನೆ. ಅದಕ್ಕೆ ದೇವರ ವಾಕ್ಯ ಹೇಳ್ತೆ, ನೀವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ, ಆಕಾಶ ಮಂಡಲದಲ್ಲಿ ವಾಸ ಮಾಡತಕ್ಕ ದುರಾತ್ಮನ ಸೇನೆಗಳ ಮೇಲೆ ನೀವು ಆಗಿರುವುದರಿಂದ ದೇವರ ವಾಕ್ಯ ನಮಗೆ ಇಲ್ಲಿ ಹೇಳುವಂತ ಕಾಣಿಸ್ತದೆ, ಸೈತಾನ ತಂತ್ರೋಪಗಳನ್ನು ಎದುರಿಸಿ ನಿಲ್ಲಿಸುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ನಾವು ಧರಿಸಿಕೊಂಡಂಥವರಾಗಿರಬೇಕು. ಪ್ರತಿಯೊಂದೊಂದು ಕುಟುಂಬದಲ್ಲಿ ಮಾತ್ರವಲ್ಲ, ಸಭೆಗೆ ಮಾತ್ರ ಸೀಮಿತ ಅಲ್ಲ, ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ನಮ್ಮ ಜೀವಿತಗಳಲ್ಲಿ ಸರ್ವಾಯುಧಗಳನ್ನು ನಾವು ಧರಿಸಿಕೊಂಡಂಥವರಾಗಿರ್ಬೇಕು. ಯಾಕಂದರೆ ನಾವು ವಾರ್ಫೀಲ್ಡಲ್ಲಿ ಇದ್ದೇವೆ. ಯಾರೊಟ್ಟಿಗೆ ನಾವು ಹೋರಾಡುತ್ತಿದ್ದ? ಮನುಷ್ಯರೊಟ್ಟಿಗೆ ನಾವು ಹೋರಾಡುತ್ತಾ ಇಲ್ಲ, ಆಕಾಶ ಮಂಡಲದಲ್ಲಿ ವಾಸ ಮಾಡತಕ್ಕ ದುರಾತ್ಮನ ಸೇನೆಗಳೊಟ್ಟಿಗೆ. ಈ ದುರಾತ್ಮನ ಸೇನೆ ಏನನ್ನ ಮಾಡುವಂಥವನ ಕಾಣಿಸ್ತಾನೆ?
ಏನನ್ನ ಮಾಡುವಂಥವನಾಗಿ ಕಾಣಿಸ್ತಾನೆ. ಅವನು ನಮಗೆ ಹಿಂಸೆ ಕೊಡುವುದಿಲ್ಲ, ಬಾಧೆ ಕೊಡುವುದಿಲ್ಲ, ಕಷ್ಟ ಕೊಡುವುದಿಲ್ಲ, ಕಣ್ಣೀರು ಇವೆಲ್ಲ ನೆಪ ಮಾತ್ರ ಅಷ್ಟೇ. ಅವನ ಮುಖ್ಯವಾದಂಥ ಗುರಿ ಏನೆಂಬುದಾಗಿ ಹೇಳುವುದಾದರೆ, ನಾನು ರಕ್ಷಣೆ ಹೊಂದಿ ಆತ್ಮವು ದಯಪಾಲಿಸಿದಾತನ ಬಳಿಗೆ ಹಿಂತಿರುಗಬಾರದು, ಅದು ನನಗೆ ಅಧೀನವಾಗಬೇಕೆಂಬುದಕ್ಕಾಗಿ ನಮ್ಮ ಆತ್ಮವನ್ನು ನಷ್ಟಪಡಿಸುವಂಥ ತಂತ್ರಗಳನ್ನು ನಾವು ನೋಡುವಂಥವನಾಗಿ ಕಾಣಿಸ್ತಾನೆ. ಹಾಗಾದರೆ ಕರೆಯಲ್ಪಟ್ಟಂಥವರಾಗಿದ್ದೇವೆ, ಆಯಲ್ಪಡಬೇಕಾದ ನಮ್ಮ ಆತ್ಮಗಳನ್ನು ನಾವು ಕಾಪಾಡಿಕೊಳ್ಳುವಂಥವರಾಗಿರಬೇಕು. ಆತ್ಮವು ದಯಪಾಲಿಸಿದಾತನ ಬಳಿಗೆ ಹಿಂತಿರುಗಬೇಕಲ್ವಾ, ಬೇರೆ ಎಲ್ಲೂ ಹಿಂತಿರುಗಬಾರದು. ದೇವರು ಒಂದು ಬಹಳ ಅಮೂಲ್ಯವಾದಂಥ ನಮ್ಮ ಜೀವಿತದಲ್ಲಿ ತನ್ನ ಆತ್ಮ ನಮಗೆ ದಯಪಾಲಿಸಿದ್ದಾನೆ. ಈ ಆತ್ಮವು ಪ್ರಸಂಗ ಹೇಳ್ತಾ ಆತ್ಮವು ದಯಪಾಲಿಸಿದಾತನ ಬಳಿಗೆ ಹಿಂತಿರುಗುವಂಥದ್ದಾಗಿದೆ. ಹಾಗಾದರೆ ನಮ್ಮ ಜೀವಿತಗಳಲ್ಲಿ ನಾವು ಪ್ರತಿಯೊಬ್ಬೊಬ್ಬರು ಈ ಭೂಪ್ರವಾಸ ಕಾಲಕ್ಕೆ ಬಂದಂಥವರಾಗಿದ್ದೇವೆ. ದೇವರು ತನ್ನ ಜೀವಾತ್ಮ ನಮ್ಮಲ್ಲಿ ಇಟ್ಟಂಥವನಾಗಿದ್ದಾನೆ. ಇದನ್ನು ಕಾಪಾಡುವಂಥವರಾಗಿದ್ದು, ಈ ಆತ್ಮವು ದಯಪಾಲಿಸಿದಾತನ ಬಳಿಗೆ ಹೇಗೆ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ತಂದೆಯೇ ನನ್ನ ಆತ್ಮನ ಕೈಗೆ ಒಪ್ಪಿಸಿ ಕೊಡುತ್ತೇನೆ ಎಂಬುದಾಗಿ ಆತನು ಆತ್ಮವನ್ನು ಹಸ್ತಾಂತರ ಮಾಡುವಂತನಾಗಿ ಕಾಣಿಸಿಕೊಂಡು, ಹಾಗೆ ದೇವಸಭೆಯಾದ ನಾವು, ಆತನ ಮೊದಲಗಿತ್ತಿಯಾದ ನಾವು ನಮ್ಮ ಆತ್ಮಗಳನ್ನು ಕರ್ತನಿಗೆ ಹಸ್ತಾಂತರ ಮಾಡುವಂಥ ವಿಷಯದಲ್ಲಿ ನಾವು ನಂಬಿಗಸ್ತರಾಗಿರಬೇಕು. ಆ ನಂಬಿಗಸ್ತರಾಗಿರಬೇಕಾದ್ರೆ ಸೈತಾನ ತಂತ್ರಗಳನ್ನು ನಾವು ಸ್ಪಷ್ಟವಾಗಿ ಅರ್ಥಕೊಳ್ಳುವಂಥವರಾಗಿರಬೇಕು. ನೀವು ಕೃಪಾವರಗಳಲ್ಲಿ ನೋಡುವಂಥ ಸಮಯದಲ್ಲಿ ಆತ್ಮಗಳನ್ನು ವಿವೇಚಿಸುವಂಥವರ, ಇದು ಬಹಳ ಪ್ರಾಮುಖ್ಯವಾಗಿರಬೇಕು ದೇವಸಭೆಯಲ್ಲಿ. ಈ ಆತ್ಮಗಳನ್ನು ವಿವೇಚಿಸುವಂಥ ವರವನ್ನು ನಾವು ಹೊಂದಿಕೊಂಡಾಗ ಮಾತ್ರವೇ ಸಭೆಯಾಗಿ, ಕುಟುಂಬವಾಗಿ, ವ್ಯಕ್ತಿಗತವಾಗಿ ನಾವುಗಳು ಅವನ ತಂತ್ರಗಳನ್ನು ಅರ್ಥಕೊಂಡು ನಾವು ಹೋರಾಡಲಿಕ್ಕೆ ಸಾಧ್ಯ. ಪ್ರಿಯ ದೇವ ಜನರೇ, ಹೋರಾಡಲಿಕ್ಕೆ ಸಾಧ್ಯ ಇದ್ರೆ ಓಡಾಡ್ಲಿಕ್ಕೆ ಆಗೋದಿಲ್ಲ. ಅವನು ಎಷ್ಟು ಎಂಥವನಾಗಿದ್ದಾನೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳದ ಹೊರತಾಗಿ ನಾವು ಹೋರಾಡಲಿಕ್ಕೆ ಆಗೋದಿಲ್ಲ. ಹಾಗಾದರೆ ನಾವು ಹೋರಾಡುವಂಥವರಾಗಿರಬೇಕು, ನಮ್ಮ ಆತ್ಮವನ್ನು ನಾವು ಕಾಪಾಡಿಕೊಳ್ಳುವಂಥವರಾಗಿರಬೇಕು, ಆತ್ಮವನ್ನು ಕರ್ತನಿಗೆ ನಾವು ಒಪ್ಪಿಸುವಂಥವರಾಗಿರಬೇಕು. ಹಾಗಾದರೆ ಅದರ ಪ್ರಕ್ರಿಯೆಯಲ್ಲಿ ನಮಗಿರಬೇಕಾದ ಒಂದು ಶ್ರೇಷ್ಠವಾದ ಜೀವಿತ ಏನೆಂಬುದಾಗಿ ಹೇಳುವುದಾದರೆ, ಲೋಕವು ಕೊಡುವಂಥ ಸರ್ವಾಯುಧಗಳಲ್ಲ, ಇದು ಕಣ್ಣಿಗೆ ಕಾಣುವಂಥ ಸರ್ವಾಯುಧಗಳಲ್ಲ, ಇದು ಆತ್ಮೀಕವಾಗಿ ನನ್ನೊಳಗೆ ವಾಸ ಮಾಡತಕ್ಕ ಸರ್ವಾಯುಧಗಳು, ಇದು ದೇವರ ಆತ್ಮನಿಂದ ಮೂಲಕವಾಗಿ ಉಂಟಾಗುವಂಥ ಸರ್ವಾಯುಧಗಳು, ನನ್ನ ಆತ್ಮವನ್ನು ರಕ್ಷಿಸುವಂಥ ಸರ್ವಾಯುಧಗಳು. ಈ ಸರ್ವಾಯುಧಗಳನ್ನು ಹೊಂದಿಕೊಂಡಂಥ ನಾವುಗಳು ಇದನ್ನು ಭದ್ರವಾಗಿ ಆಯಲ್ಪಡುವಂಥ ದಿವಸದವರೆಗೂ ನಂಬಿಗಸ್ತರಾಗಿದ್ದು, ವಿಧೇಯತ್ವ ಉಳ್ಳವರಾಗಿದ್ದು, ಅದನ್ನು ನಾವು ಕಾಪಾಡಿಕೊಳ್ಳುವಂಥವರಾಗಿರಬೇಕು. ಇದು ಬಹಳ ಪ್ರಾಮುಖ್ಯವಾದ ವಿಷಯ. ಕರ್ತನು ಒಳ್ಳೆಯವನಾಗಿದ್ದಾನೆ. ಈ ಸರ್ವಾಯುಧಗಳಿಲ್ಲದೆ ನಾವು ಈ ಲೋಕದಲ್ಲಿ ಓಡಾಡ್ಲಿಕ್ಕೆ ಆಗುವುದಿಲ್ಲ ಪ್ರಿಯ ದೇವಚಂದ್ರೆ. ಯಾಕಂದ್ರೆ ಮತ್ತಾಯನ ಬರೆದ ಸುವಾರ್ತೆ ದೇವರ ವಾಕ್ಯ ಹೇಳುವಂತ ಕಾಣಿಸ್ತದೆ, ಬಲಿಷ್ಠನ ಕಟ್ಟದ ಹೊರತಾಗಿ ಪಟ್ಟಣವನ್ನು ಸ್ವತಂತ್ರ ಮಾಡಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಈಗ ನಾನು ನನ್ನ ಜೀವಿತದಲ್ಲಿ ಆ ಪಟ್ಟಣ ಏನೆಂಬುದಾಗಿ ಹೇಳಿದ್ರೆ, ಪರಲೋಕ ರಾಜ್ಯದ ಆ ಜೀವಿತವನ್ನ ನಾನು ಸ್ವತಂತ್ರ ಮಾಡಿಕೊಳ್ಳಬೇಕು. ಡೋಂಟ್ ವರಿ ಅಬೌಟ್ ದ ವರ್ಲ್ಡ್ಲಿ ಥಿಂಗ್ಸ್. ದೇವರ ವಾಕ್ಯ ಹೇಳ್ತೀವಿ ಮತ್ತಾಯನ ಬರೆದ ಸುವಾರ್ತೆ 6:33-34 ನೀವು ಮೊದಲು ಪರಲೋಕ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡ್ರಿ, ಈ ಲೋಕದ ಎಲ್ಲ ಕಾರ್ಯಗಳು ದೇವರು ನಮಗೆ ಅನುಗ್ರಹಿಸಿಕೊಡ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 6ನೇ ದೇವರ ವಾಕ್ಯ ಹೇಳ್ತಾರೆ, ನೀವು ಬಹಳ ಗುಬ್ಬಿಗಳಿಗಿಂತ ಹೆಚ್ಚಿನವರು ಎಂಬುದಾಗಿ. ಏನು ತಿನ್ನಬೇಕು, ಏನು ಕುಡಿಯಬೇಕು ಚಿಂತೆ ಮಾಡಬೇಡ್ರಿ, ಆವತ್ತಿನ ಕಾಟ ಆವತ್ತಿಗೆ ಸಾಕು. ಆ ದಿನವೂ ಆ ದಿನಕ್ಕೆ ಬೇಕಾದನ್ನ ನಿಮಗೆ ಅನುಗ್ರಹ ಮಾಡುವುದಕ್ಕಾಗಿ ಕರ್ತನು ಅದಕ್ಕೆ ಆಜ್ಞೆಯನ್ನು ಮಾಡಿದಂಥವನ್ನ ಕಾಣಿಸ್ತಾ ಇದೆ. ವಿ ಆರ್ ನಾಟ್ ಸಪೋಸ್ ಟು ವರಿಡ್ ಅಬೌಟ್ ದ ವರ್ಲ್ಡ್ಲಿ ಥಿಂಗ್ಸ್, ದಯವಿಟ್ಟು. ಆದರೆ ನಾವು ಮಾಡಬೇಕಾದ ಒಂದು ಜೀವಿತ ಏನೆಂಬುದಾಗಿ ಹೇಳುವುದಾದರೆ, ನನ್ನ ಜೀವಿತವನ್ನು ಬಲಹೀನಪಡಿಸುವಂಥ, ನನ್ನ ಆತ್ಮವು ದಯಪಾಲಿಸಿದಾತನ ಬಳಿಗೆ ಹಿಂತಿರುಗದಂಥ ರೀತಿಯಲ್ಲಿ ತಂತ್ರವನ್ನು ಮಾಡುವಂಥ, ಆ ತಂತ್ರಗಾರನನ್ನ ಎದುರಿಸಿ ನಿಲ್ಲಿಸುವಂಥ ಸಾಮರ್ಥ್ಯ ಉಳ್ಳವರಾಗಿರುವಂಥವರಾಗಿರಬೇಕು. ಯಾಕೊಬ್ಬನ ಪತ್ರಿಕೆಯಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರಿಗೆ ಒಳಗಾಗಿರಿ. ದೇವರಿಗೆ ಒಳಗಾಗಬೇಕಾದ್ರೆ ದೇವರು ದಯಪಾಲಿಸುವಂಥ ಸರ್ವಾಯುಧಗಳನ್ನು ನಾವು ಧರಿಸಿಕೊಳ್ಳಬೇಕು. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರ ಕಾಣಿಸ್ತದೆ. ನೋಡ್ರಿ, ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುವಂತ ಕಾಣಿಸ್ತದೆ. ನೋಡ್ರಿ, 13ನೇ ವಚನದಲ್ಲಿ, ಆದದರಿಂದ ಕಠಿಣ ಯುದ್ಧವು ನಡೆಯುವಂಥ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದವರನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ. ಹಾಗಾದ್ರೆ ಯಾವತ್ತಿದೆ ಯುದ್ಧದ ದಿವಸ? ಯಾವತ್ತಿದೆ ಅದು? ಯಾವ ಥರ ನೇಮಕವಾಗಿ ಇವಾಗ ರಷ್ಯಾ ಮತ್ತು ಉಕ್ರೇನ್ ಮಧ್ಯೆ ನಡೀತಾ ಇದೆ, ಪ್ಯಾಲೆಸ್ಟೈನ್ ಮತ್ತು ಇಸ್ರೇಲ್ ಮಧ್ಯೆ ನಡೀತಾ ಇದೆ, ಘೋಷಣೆ ಆಗಿದೆ, ಯುದ್ಧ ನಡೆಯುತ್ತಾ ಇದೆ. ನಮ್ಮ ಜೀವಿತದಲ್ಲಿ ಎಲ್ಲಿ ನಡೆಯುತ್ತಾ ಇದೆ? ನಾವು ಸುಖವಾಗಿದ್ದೇವೆ, ಮನೆಯಲ್ಲಿದ್ದೇವೆ, ಗಂಡ ಹೆಂಡತಿ ಮಕ್ಕಳು ಆರಾಮಾಗಿದ್ದೇವೆ, ದುಡಿತಾ ಇದ್ದೇವೆ, ಸೇವಿಂಗ್ಸ್ ಮಾಡ್ತಾ ಇದ್ದೇವೆ, RD ಮಾಡ್ತಾ ಇದ್ದೇವೆ, LIC ಮಾಡಿಸ್ತಾ ಇದ್ದೇವೆ,
ಮ್ಯೂಚುವಲ್ ಫಂಡಲ್ಲಿ ಫಂಡ್ನ ಡೆಪಾಸಿಟ್ ಮಾಡ್ತಾ ಇದ್ದೇವೆ, ಇನ್ನೂ ದುಡಿಯಬೇಕು, ಇನ್ನೂ ದುಡಿಯಬೇಕು, ನಾನೇನಪ್ಪ ಸುಖವಾಗಿದ್ದೇನೆ, ನನಗೆ ಯಾವ ಹೋರಾಟ ಇಲ್ಲ, ಇನ್ನೂ ವಾರ್ ಡಿಕ್ಲೇರ್ ಆಗಿಲ್ಲ ನನಗೂ ಸೈತಾನಿಗೆ, ನಾನು ಆರಾಮಾಗಿದ್ದೇನೆ. ಇಟ್ ಈಸ್ ರಾಂಗ್ ಕಾನ್ಸೆಪ್ಟ್. ಎವ್ರಿ ಡೇ ವಿ ಆರ್ ಇನ್ ದ ವಾರ್ ಫೀಲ್ಡ್. ಪ್ರತಿ ದಿವಸವೂ ಇದು ಕಣ್ಣಿಗೆ ಕಾಣುವಂಥ ಯುದ್ಧವಲ್ಲ ಪ್ರಿಯ ದೇವಜನರೇ. ಕಣ್ಣಿಗೆ ಕಾಣದೇ ಇರತಕ್ಕ ಹೋರಾಟದಲ್ಲಿ ಪ್ರತಿಯೊಬ್ಬ ಕ್ರೈಸ್ತನು, ದೇವಸಭೆಯು, ಮೊದಲಗಿತ್ತಿಯು ಪ್ರತಿ ದಿವಸವೂ ಅದರಲ್ಲಿ ಹಾದು ಹೋಗುವಂಥವರ ಕಾಣಿಸ್ತಾರೆ. ಯಾಕಂದ್ರೆ ದೇವರ ವಾಕ್ಯ ನೋಡುತ್ತೇವೆ, ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ಬೇಕೆಂದು ಪಾಪ ಮಾಡದಂಥ ರೀತಿಯಲ್ಲಿ ನನ್ನ ತಡೆದು ನಿಲ್ಲಿಸು, ನನ್ನ ರಕ್ಷಿಸಿ ಕಾಪಾಡು. ಅವನು ಏನು ವಾರ್ಫೀಲ್ಡ್ ಅನ್ನು ಏನು ಮಾಡ್ತಾ ಇದ್ದಾನೆ? ಅವನು ನನ್ನನ್ನು ಬಂದು AK-47 ಇಟ್ಕೊಂಡು ಸುಡ್ತಾ ಇಲ್ಲ ಬಾಂಬ್ ಹಾಕಿ ನನ್ನನ್ನು ನಿರ್ಮೂಲ ಮಾಡ್ತಾ ಇಲ್ಲ, ನನ್ನನ್ನು ಸಾಯಿಸ್ತಾ ಇಲ್ಲ. ನನ್ನಲ್ಲಿ ವಾಸ ಮಾಡತಕ್ಕ ಜೀವಾತ್ಮವು ಬಲಹೀನವಾಗುವ ಹಾಗೆ ನನ್ನನ್ನು ಅವನು ಪಾಪಕ್ಕೆ ಪ್ರೇರೇಪಿಸುವಂಥವನಾಗಿರುತ್ತಾನೆ. ಸುಳ್ಳು ಹೇಳುವಂತೆ, ಮೋಸ ಮಾಡುವಂತೆ, ವಂಚನೆ ಮಾಡುವಂತೆ, ವ್ಯಭಿಚಾರ ಮಾಡುವಂತೆ, ಕಳ್ಳತನ ಮಾಡುವಂತೆ, ಕುಡಿಯುವಂತೆ. ಈಗಿನ ದಿನಮಾನ ಕಾಲದಲ್ಲಿ ಲೋಕದಲ್ಲಿ ನೋಡ್ಬಿಟ್ರೆ, ಮೊದಲು ಪಾಪಗಳು ಬಹಳ ಮರೆಯಾಗಿತ್ರಿ, ಭಯ ಇತ್ರಿ ಲೋಕದಲ್ಲಿ. ಈ ದಿನಮಾನ ಕಾಲದಲ್ಲಿ ಇದರಿಂದ ಮರೆಯಾಗೇ ಇಲ್ಲ. ಎಲ್ಲವೂ ಏನು ಹೇಳ್ತೇವೆ, ಓಪನ್ ಸೀಕ್ರೆಟ್ ಎಂಬುದಾಗಿ ಹೇಳ್ತಾ ಅಲ್ವಾ, ಆ ಥರ ಒಂದು ಜೀವಿತ ಬಂದುಬಿಟ್ಟು ಬಹಳ ಕಷ್ಟಕರವಾದದ್ದು. ಬಹಳ ಎಚ್ಚರವಾಗಿರಬೇಕು ದೇವಸಭೆ. ನಾನು ಏನು ಮಾಡ್ತಿಲ್ಲ ಪಾಸ್ಟರ್, ನಾನು ಯೂಟ್ಯೂಬಲ್ಲಿ ವಾಕ್ಯಗಳು ನೋಡ್ತಾ ಇದ್ದೇನೆ ಅಷ್ಟೇ, ಪ್ರಸಂಗಗಳು ಕೇಳ್ತಾ ಇದ್ದೇನೆ, ಪ್ರಸಂಗಗಳು ಕೇಳ್ತೇನೆ. ಸಂತೋಷ. ನೋಡೋರೆಲ್ಲ ಪ್ರಸಂಗ ಕೇಳ್ತಾರೆ, ಪ್ರಸಂಗ ನಡುವೆ ಬೇರೆ ಬರ್ತಾ ಇದ್ದಾವಲ್ಲ, ಅವೆಲ್ಲ ಹೋಗ್ತಾ ಇದ್ದಾವೆ. ಅರಿವಿಕೆ ಇಲ್ಲದಂಥ ರೀತಿಯಲ್ಲಿ ಇಚ್ಛೆಯನ್ನ ಸೈತಾನನು ಉಂಟು ಮಾಡಿ ನಿನ್ನ ಪರಿಶುದ್ಧತೆಯನ್ನ ಕೆಡಿಸುವಂಥವನ ಕಾಣಿಸ್ತಾನೆ. ನಿನ್ನ ಕರಿವಿಕೆಯನ್ನು ಕೆಡಿಸುತ್ತಾನೆ, ನಿನ್ನ ಅಭಿಷೇಕವನ್ನು ಕೆಡಿಸುತ್ತಾನೆ. ನಿನ್ನಲ್ಲಿ ದೇವರು ಅಮೂಲ್ಯರು ಎಂಬುದಾಗಿ ಹೇಳಿ, ಮಾನ್ಯರು, ಪ್ರಿಯರು, ಅಮೂಲ್ಯರು ಎಂಬುದಾಗಿ ಹೇಳಿ, ನನ್ನಲ್ಲಿ ದೇವರು ಇಟ್ಟಿರತಕ್ಕ ಒಂದು ಅಮೂಲ್ಯವಾದಂಥ ಕೃಪಾವರವನ್ನ ಅವನು ಒಡೆಯುವುದಕ್ಕೆ ಪ್ರಾರಂಭ ಮಾಡುವಂತನ ಕಾಣಿಸ್ತಾನೆ. ನಾವು ಬಹಳ ಎಚ್ಚರವಾಗಿರುವಂಥವರಾಗಿರಬೇಕು. ಆ ದಿವಸ ಯಾವತ್ತೂ ಇಲ್ಲ ಪ್ರಿಯ ದೇವಜನರೇ. ಕ್ರೈಸ್ತರಾಗಿ ಹುಟ್ಟಿ ರಕ್ಷಣೆ ಮಾರ್ಗದಲ್ಲಿ ಜೀವಿಸುತ್ತಾ ನಾನು ಕ್ರಿಸ್ತನವನಾಗಿ ಕರ್ತನಿಗಾಗಿ ಜೀವಿಸಬೇಕೆಂಬುದಕ್ಕಾಗಿ ಮನಸ್ಸು ಮಾಡುವ ಪ್ರಾರಂಭ ದಿವಸ ಮೊದಲುಗೊಂಡು ನಿನಗೂ ನನಗೂ ಸೈತಾನನು ಯುದ್ಧವನ್ನು ಘೋಷಿಸಿರುವಂಥವನ ಕಾಣಿಸ್ತಾನೆ. ನೀವು ಯಾವಾಗ, ನಾನು ಯಾವಾಗ, ಇನ್ನು ಮುಂದೆ ನಾನು ಸಭೆ ಉಜ್ಜೀವನ ಹೊಂದಬೇಕು, ರಕ್ಷಣೆ ಹೊಂದಬೇಕು, ನಾನು ಅನೇಕರಿಗೆ ಸುವಾರ್ತೆ ಸಾರಬೇಕು, ಯಾವಾಗ ಮನಸ್ಸು ಮಾಡಿ ನೀನು ಪ್ರಾರ್ಥನೆ ಮಾಡುತ್ತೀಯೋ ಅಲ್ಲೇ ವಾರ್ಫೀಲ್ಡ್ ಶುರು ಆಯಿತು ನಿನಗೂ ನನಗೂ. ನೀವು ನಮ್ಮ ಯುದ್ಧ ನಡೀತಾ ಇಲ್ಲ. ನನ್ನನ್ನು ಕೆಡಿಸಬೇಕೆಂಬುದಕ್ಕಾಗಿ ಮಧ್ಯ ಆಕಾಶದಲ್ಲಿ ವಾಸ ಮಾಡತಕ್ಕ ದುರಾತ್ಮ ಸೈನ್ಯವು ಕಾರ್ಯ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತದೆ. ಆಗಲೇ ನಾವು ಅನ್ಕೊಂತೀವಿ, ಇವತ್ತು ಮೊನ್ನೆ ನಾನು ಬಂದಾಗ ಇಲ್ಲಿ ಊರು ತುಂಬ ರಜಾ, ಊರು ತುಂಬ ಎಲ್ಲಿ ನೋಡಿದ್ರು ಬಣ್ಣ 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 ಬಣ್ಣ, ಗುಡ್, ಎಲ್ರಿಗೂ ಅವತ್ತು ರಜಾ. ಅವತ್ತು ಅಂದ್ಕೊಂಡ್ವಿ ಇವತ್ತು ರಜಾ ಐತೆ, ಹೆಂಗಾರು ಮಾಡಿ ಪ್ರಾರ್ಥನೆ ಮಾಡಬೇಕು, ಇವತ್ತು ಹೆಂಗಾರು ಮಾಡಿ ಸಮಯವನ್ನು ಕಳೀಬೇಕು. ಕಳೀಲಿಕ್ಕಾಯ್ತಾ? ಇವತ್ತು ಏನಾದರೂ ಮಾಡಿ ಕುತ್ಕೊಂಡು ವಾಕ್ಯ ಧ್ಯಾನ ಮಾಡಬೇಕು, ಸತ್ಯವೇದ ಓದಬೇಕು, ಓದ್ಲಿಕ್ಕಾಯ್ತಾ? ಸೈತಾನ ಅದೇ ಟೈಮ್ ಕರೆಕ್ಟಾಗಿ ಯಾರನ್ನಾರೊಬ್ರು ಮನೆ ಕಳಿಸ್ತಾನೆ. ಇಲ್ಲ ಅಂತಂದ್ರೆ ನಾವು ಯಾವಾಗ ಸಮರ್ಪಣೆಯಾಗಿ ಕೂತ್ಕೊಬೇಕಂತ ಮನಸ್ಸು ಮಾಡ್ತೀವೋ ಆವಾಗಲೇ ನನ್ನ ಮೊಬೈಲ್ ರಿಂಗ್ ಆಗ್ಲಿಕ್ಕೆ ಶುರು ಆಗ್ತದೆ. ಶೋಧನೆಗಳು ಇದೇ ವಾರ್ಫೀಲ್ಡ್ ಪ್ರಿಯರೇ, ಬೇರೆ ಯಾವುದೆಲ್ಲ ವಾರ್ಫೀಲ್ಡ್, ಇದೇ ನಮಗೆ ವಾರ್ಫೀಲ್ಡ್, ಯುದ್ಧ ಭೂಮಿ ಇದೇ ನಮಗೆ. ಇದನ್ನ ಗೆಲ್ಲುವವರಾಗಿ ನಾವು ಇರಬೇಕಾದ್ರೆ ಸರ್ವಾಯುಧಗಳನ್ನು ಧರಿಸಿಕೊಂಡಂಥವರಾಗಿ ನಾವು ಜೀವಿಸುವಂಥವರಾಗಿರಬೇಕು. ಇಲ್ಲದೆ ಹೋದರೆ ಜೀವಿಸ್ಲಿಕ್ಕಾಗುವುದಿಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು ಸಮಾಧಾನದ ವಿಷಯವಾದ ಸುವಾರ್ತೆ ತಿಳಿಸಿದ್ದ ಮನಸ್ಸೆಂಬ ಕೆರೆಗಳ ಮೆಟ್ಟಿಕೊಂಡು ನಿಲ್ಲಿರಿ, ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ. ಅದರಿಂದ ನೀವು ಕೆಡುಕಣ ಅಗ್ನಿ ಬಾಣಗಳನ್ನು ಎದುರಿಸಿ ನಿಲ್ಲಿಸುವುದಕ್ಕೆ ಶಕ್ತರಾಗುವಿರಿ. ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡಂಥವರಾಗಿದ್ದು
ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯ ಎಂಬ ಕತ್ತಿಯ ನೀಡಿರಿ. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರಲ್ಲಿ ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವ ಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರ್ರಿ. ಎಚ್ಚರವಾಗಿರ್ರಿ ಎಂಬ ಪದ ಯಾಕೆ ಅಲ್ಲಿ ಮುಗಿಯಲ್ಪಡ್ತಾ ಇದೆ? ಮೇಲೆ ನೋಡಿದಂಥ ಅಷ್ಟು ಸರ್ವಾಯುಧಗಳನ್ನು ನನ್ನ ಜೀವಿತದಲ್ಲಿ ಯಾವತ್ತೂ ನಾನು ಕಳ್ಕೊಳ್ಳೋ ಒಂದು ಸರ್ವಾಯುಧ ಇಲ್ಲ ಎಂಬುದಾಗಿ ಹೇಳುವುದಾದರೂ ಸೈತಾನ್ ಅದೇ ಬಲಹೀನತೆಯನ್ನು ಇಟ್ಟುಕೊಂಡು ನಮ್ಮನ್ನು ಹೊಡೆಯಲಿಕ್ಕೆ ಪ್ರಾರಂಭ ಮಾಡುತ್ತಾನೆ. ದೇವರ ವಾಕ್ಯ ಹೇಳ್ತಾ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ವ್ಯಭಿಚಾರ ಮಾಡಬಾರದು ಎಂಬುದಾಗಿ ಬರೆದಿದೆ, ನರಹತ್ಯೆ ಮಾಡಬಾರದು ಎಂಬುದಾಗಿ ಬರೆದಿದೆ. ನಾನು ವ್ಯಭಿಚಾರವನ್ನು ಮಾಡುವಂಥವನಾಗಿಲ್ಲ, ನಾನು ನರಹತ್ಯೆ ಮಾಡಿದ್ದೇನೆ ಎಂಬುದಾಗಿ ಹೇಳಿದರೆ ಪುಣ್ಯವು ಎಲ್ಲ ಹೊರಟೋಯ್ತು, ನನಗೆ ಪ್ರತಿಫಲ ದೊರಕಲಿಕ್ಕೆ ಸಾಧ್ಯ ಇಲ್ಲ. ರಕ್ಷಣೆ ಉಂಟು, ನಾನು ರಕ್ಷಣಾಂಧನ ಅನುಭವಿಸ್ತಾ ಇದ್ದೇನೆ, ನಾನು ರಕ್ಷಣೆ ಜೀವಿತದಲ್ಲಿದ್ದೇನೆ, ಸಂತೋಷ. ವಾಕ್ಯದ ಜೀವಿತದಲ್ಲಿದ್ದೇನೆ, ಸಂತೋಷ. ನಂಬಿಕೆ ಜೀವಿತದಲ್ಲಿದ್ದೇನೆ, ಸಂತೋಷ. ಸುವಾರ್ತೆಯನ್ನು ಸಾರ್ತಾ ಇದ್ದೇನೆ, ಸಂತೋಷ. ಆದರೆ ಸ್ವಲ್ಪ ನನಗೆ ಜೀವಿತದಲ್ಲಿ ಪರಿಶುದ್ಧವಾಗಿ ಜೀವಿಸಲಿಕ್ಕಾಗುತ್ತಾ ಇಲ್ಲ. ನಾನು ಪ್ರತಿ ದಿವಸವೂ ಈ ಪರಿಶುದ್ಧತೆ ವಿಷಯದಲ್ಲಿ ನನಗೆ ಹೋರಾಟ ಉಂಟು ಎಂಬುದಾಗಿ ನಾನು ಹೇಳುವುದಾದರೆ ಅದೇ ನಿನ್ನ ಬಲಹೀನತೆ. ಆ ಬಲಹೀನತೆಯಲ್ಲಿ ಸೈತಾನ್ ನಿನ್ನನ್ನು ನನ್ನನ್ನು ಒಡೆಯಬೇಕೆಂಬುದಕ್ಕಾಗಿ ಕಾಯ್ತಾ ಇದ್ದಾನೆ. ನಾನು ಭಾಳ ಎಚ್ಚರವಾಗಿರಬೇಕು. ಕೆಲವರು ಎಲ್ಲ ವಿಷಯದಲ್ಲಿ ಪರಿಶುದ್ಧರಾಗಿರ್ತಾರೆ, ಎಲ್ಲ ವಿಷಯದಲ್ಲಿ ಪರ್ಫೆಕ್ಟ್ ಆಗಿರ್ತಾರೆ, ಆದರೆ ಸ್ವಲ್ಪ ಮಾತು ಜಾಸ್ತಿ, ಸ್ವಲ್ಪ ಮಾತು ಜಾಸ್ತಿ ಅಷ್ಟೇ, ಬೇರೆ ಏನಿಲ್ಲ. ಆ ಮಾತು ಜಾಸ್ತಿ ಇರತಕ್ಕ ಬಲಹೀನವಾದ ಜೀವಿತವನ್ನು ಇಟ್ಟುಕೊಂಡು ಸೈತಾನನು ನಿನ್ನಲ್ಲಿ ಅನೇಕ ವಿಧವಾದಂಥ ಅಪನಂಬಿಕೆಯು, ಅಶುದ್ಧತ್ವವು, ಬಲಹೀನವಾದ ಜೀವಿತ ಪ್ರವೇಶ ಮಾಡುವ ಹಾಗೆ ನಿನ್ನನ್ನು ಆ ಆಯಲ್ಪಡದ ಸ್ಥಿತಿಗೆ ಹೋಗದಂಥ ರೀತಿಯಲ್ಲಿ ಅವನು ತಡೆದು ನಿಲ್ಲಿಸುವಂಥವನಾಗಿ ಕಾಣಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಎಚ್ಚರವಾಗಿರಬೇಕು. ನಾನು ಏನಿಲ್ಲಪ್ಪ ಅಷ್ಟೇ, ನಾನು ಬಹಳ ಉಪವಾಸ ಮಾಡ್ತೀನಿ, ರಕ್ಷಣೆ ಜೀವಿತದಲ್ಲಿದ್ದೇನೆ, ಪರಿಶುದ್ಧವಾಗಿರ್ತೀನಿ, ನಾನು ಕೊಯ್ಯರ್ಲಿದ್ದೀನಿ, ನಾನು ವರ್ಷಿಪ್ ಲೀಡರು, ನಾನು ಸಭೆ ಎಲ್ಡರು, ನಾನು ಪಾಸ್ಟೇಟ್ ಕಮಿಟಿ ಸೆಕ್ರೆಟರಿ, ಏನು ಬೇಕಾದ್ರೆ ಇರಲಿ, XYZ. ಆದರೆ ಸ್ವಲ್ಪ ನನಗೆ ಇದು ಬಿಡಕ್ಕಾಗ್ತಿಲ್ಲ ಪಾಸ್ಟ್. ಎಲ್ಲ ಸರಿ ಪಾಸ್ಟ್, ಎಲ್ಲ ನಾನು ದೊಡ್ಡ ಪ್ರೀಚರ್, ಪ್ರಸಂಗಕ್ಕೆ ನಿಂತುಕೊಂಡ್ರೆ ದೊಡ್ಡ ಪ್ರವಾದಿಯಾಗಿ ನಾನು ಮಾತಾಡ್ತೇನೆ, ಆದರೆ ಸ್ವಲ್ಪ ಏನೋ ಒಂದು ಬಲಹೀನತೆ ನನ್ನನ್ನು ಬಿಟ್ಟು ಹೋಗ್ತಿಲ್ಲ. ಅದೇ ನಿನ್ನ ವಾರ್ಫೀಲ್ಡ್. ನೀನು ಪಡೆದ, ದಯವಿಟ್ಟು ಹೇಳ್ತೇನೆ, ನಾನು ಅನೇಕ ಆತ್ಮಗಳನ್ನು ರಕ್ಷಿಸಿದಿರಬಹುದು, ಅನೇಕರಿಗೆ ಸುವಾರ್ತೆ ಸಾರಿದಿರಬಹುದು. ಒಬ್ಬ ನೆಹೆಮೀಯನ ಹಾಗೆ ಎದ್ದು ಅಂದು ಯೆರೂಸಲೇಮ್ ಪಟ್ಟಣವನ್ನು ಕಟ್ಟಲ್ಪಟ್ಟ ಹಾಗೆ ನಮ್ಮ ಸೇವೆ ಕಟ್ಟಲ್ಪಡ್ತಾ ಇರಬಹುದು. ಆದರೆ ನನ್ನಲ್ಲಿರತಕ್ಕ ಆ ಬಲಹೀನತೆ ನಿಮಿತ್ತವಾಗಿ ನಾನು ಎಷ್ಟೇ ಒಳ್ಳೆ ಸತ್ಕಾರ್ಯಗಳು ಮಾಡಿದರೂ ಸಹ ನನ್ನ ಈ ಪಾಪದ ಜೀವಿತ ನಿಮಿತ್ತವಾಗಿ ನಾನು ಆಯಲ್ಪಡದಂಥ ರೀತಿಯಲ್ಲಿ ದುಷ್ಟನು ನನ್ನನ್ನು ತಡೆದು ನಿಲ್ಲಿಸುವಂಥವನಾಗಿ ಕಾಣಿಸ್ತಾನೆ. ನಾವು ಬಹಳ ಎಚ್ಚರವಾಗಿರುವಂಥವರಾಗಿರಬೇಕು, ಬಹಳ ಎಚ್ಚರವಾಗಿರುವಂಥವರಾಗಿರಬೇಕು. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನು ಒಳ್ಳೆಯವನಾಗಿದ್ದಾನೆ. ನನಗೇನಿಲ್ಲ, ಸ್ವಲ್ಪ ಎಲ್ಲ ವಿಷಯದಲ್ಲಿ ನಾನು ಪರ್ಫೆಕ್ಟ್, ಆದರೆ ಹಣದ ವಿಷಯದಲ್ಲಿ ಸ್ವಲ್ಪ ವೀಕ್ನೆಸ್ ಅಂದರೆ ಅದೇ ನನ್ನ ಬಲಹೀನತೆ. ಅದೇ ನನ್ನನ್ನು ಪರಲೋಕ ರಾಜ್ಯ ಕರ್ಕೊಂಡು ಹೋಗೋದಿಲ್ಲ. ದೇವಚಂದ್ರೆ ದೇವರ ವಾಕ್ಯ ಹೇಳ್ತಾನೆ, ಐಶ್ವರ್ಯವಂತನು ಪರಲೋಕ ರಾಜ್ಯವನ್ನು ಪ್ರವೇಶ ಮಾಡುವುದು ಬಹಳ ಕಷ್ಟ, ಬಹಳ ಕಷ್ಟ. ಕರ್ತನು ಒಳ್ಳೆಯವನಾಗಿದ್ದಾನೆ. ಹಾಗಾಗಿ ನಂಬಿಕೆ ಜೀವಿತ ಇರಬೇಕು. ಕ್ರಿಸ್ತಿಯ ಜೀವಿತದಲ್ಲಿ ನಂಬಿಕೆ ಜೀವಿತ ಇರಬೇಕು, ನಂಬಿಕೆ ಜೀವಿತ ಇರಬೇಕು. ಇದು ಬಹಳ ಪ್ರಾಮುಖ್ಯವಾದ ಜೀವಿತ. ನಂಬಿಕೆ ಇಲ್ಲದೆ ನಾವು ಈ ಲೋಕದಲ್ಲಿ ಜೀವಿಸಬಾರದು. ಅದರ ಅರ್ಥ ಇಷ್ಟು ಏನೆಂಬುದಾಗಿ ಹೇಳಿದ್ದಾರೆ, ವಿ ಆರ್ ನಾಟ್ ಸಪೋಸ್ ಟು ಬಿ ಹ್ಯಾವ್ ದ ಫೇತ್ ಅಪಾನ್ ಮೈ ಓನ್. ನನ್ನ ಮೇಲೆ ನನಗೆ ನಂಬಿಕೆ ಇರಬಾರ್ದು. ಕೆಲವೊಂದು ಸಾರಿ ನನ್ನ ಮೇಲೆ ನಾನು ಇಟ್ಕೊಳ್ಳತಕ್ಕ ನಂಬಿಕೆ ಪಾಪವಾಗಿ ಮಾರ್ಪಡ್ತದೆ. ಅದಕ್ಕೆ ದೇವರು ನಿಂತಿದ್ದೇನೆ ಎಂಬುದಾಗಿ ನೆನೆಸುವವನು ಬೀಳದಂಥ ರೀತಿಯಲ್ಲಿ ಎಚ್ಚರವಾಗಿರಲಿ. ಅರಸನಾದ ನೆಬೂಕದ್ನೆಚ್ಚರನು ಬಹಳ ಒಳ್ಳೆಯವನು, ಬಹಳ ಒಳ್ಳೆಯವನು. ಆದರೆ ಅವನ ಮನಸ್ಸಿಗೆ ಆ ದುರ್ಬುದ್ಧಿ ಯಾಕೆ ಬಂತೋ ಗೊತ್ತಿಲ್ಲ. ತನ್ನ ದೇಶವನ್ನು ಬಾಬೆಲ್ ಸಂಸ್ಥಾನವನ್ನು ನೋಡುತ್ತಾ ಇದ್ದಂಥ ಸಮಯದಲ್ಲಿ
ನಾನು ಕಟ್ಟಿದ ಮಹಾ ಬಾಬಿಲೋನ್ ಎಂಬುದಾಗಿ ನನ್ನನ್ನು ನಾನು ಹೆಚ್ಚಿಸಿಕೊಂಡಷ್ಟೇ ದೇವರಾದ ಕರ್ತನ 7 ವರ್ಷಗಳ ಕಾಲ ದಂಡನೆಯನ್ನು ಕೊಡುವಂತನ ಕಾಣಿಸ್ಕೊಂಡೆ. ಕೆಲವೊಂದು ಸಾರಿ ಬೇರೆ ಏನಿರಲ್ರಿ, ನಾನಿಲ್ದಿದ್ರೆ ಆರಾಧನೆ ನಡೆಯಲ್ಲ, ನಾನಿಲ್ದಿದ್ರೆ ಮ್ಯೂಸಿಕಲ್ ಟೀಮ್ ನಡೆಯಲ್ಲ, ನಾನಿಲ್ದರೆ ಪ್ರೇಯರ್ ನಡೆಯಲ್ಲ, ನಾನಿಲ್ದರೆ ಪಾಸ್ಟಿಗೆ ಏನು ನಡೆಯಲ್ಲ. ಈ ಎಮ್ಮೆ ಜೀವಿತ ಬರಬಾರ್ದು. ದೇವ ಸಭೆಯಲ್ಲಿ, ಕ್ರಿಸ್ತಿಯ ಸಭೆಯಲ್ಲಿ ನಾನು ಎಂಬುದಾಗಿರಬಾರ್ದು. ದೇವರ ವಾಕ್ಯ ತಗ್ಗಿಸಲ್ಪಡುವ ಪ್ರತಿಯೊಬ್ಬೊಬ್ಬನು ಹೆಚ್ಚಿಸಲ್ಪಡುತ್ತಾನೆ, ಹೆಚ್ಚಿಸಲ್ಪಡುವ ಪ್ರತಿಯೊಬ್ಬೊಬ್ಬನು ತಗ್ಗಿಸಲ್ಪಡುತ್ತಾನೆ. ನಾನೇ ಮೇನು, ನಾನು ಇಲ್ದಿದ್ರೆ ಏನು ನಡೆಯಲ್ಲ ಈ ಸಭೆಯಲ್ಲಿ, ನಂದೇ ಕೀ ಎಲ್ಲ, ನಾನು ಹ್ಞೂ ಅಂದ್ರೆ ಮಾತ್ರ ಹ್ಞೂ. ಹಲೋ, ಈ ಲೋಕದಲ್ಲಿ ನಾನು ಹ್ಞೂ ಅಂತಿರ್ಬೋದು, ಈ ಲೋಕದಲ್ಲಿ ಕರೆಯಲ್ಪಟ್ಟಿರ್ಬೋದು, ಈ ಲೋಕದಲ್ಲಿ ಸ್ಥಾನ ಇರ್ಬೋದು, ಈ ಲೋಕದಲ್ಲಿ ಆ ಗೌರವ ಇರ್ಬೋದು, ಎಲ್ಲ ನಡೀತಾ ಇರ್ಬೋದು. ಆದರೆ ಪರಲೋಕ ರಾಜ್ಯ ನಿನ್ನನ್ನು ಅಂಗೀಕರಿಸಲ್ಲ. ನೆವರ್ ನೆವರ್. ನಾನು ಯಾವಾಗಲೂ ಹೇಳ್ತಿರ್ತೀನಿ ದೇವರ ಸನ್ನಿಧಾನದಲ್ಲಿ, ಸ್ವಾಮಿ, ನಾನು ಎಲ್ಲೇ ಹೋಗಲಿ, ಏನೇ ವಾಕ್ಯ ಕೊಡಲಿ, ಏನೇ ಮಾತಾಡಲಿ, ಯಾರೇ ಬಂದು ನನ್ನ ಪ್ರಶಂಸೆ ಮಾಡಲಿ, ದಯವಿಟ್ಟು ನನ್ನ ಜೀವಿತದಲ್ಲಿ ನಾನು ಎಂಬ ಹೆಮ್ಮೆ ಬರದಂಥ ರೀತಿಯಲ್ಲಿ ತಗ್ಗಿದ ಮನಸ್ಸು ನನಗೆ ಉಂಟು ಮಾಡಿಕೊಟ್ಟು ನಾನು ಬೆಳೆಯುವಂತೆ ನಿನ್ನ ಕೃಪೆ ನನಗೆ ಅನುಗ್ರಹಿಸು. ಹೆಚ್ಚಳ ಪಡಬಾರದು ದೇವರ. ಹೆಚ್ಚಳ ಪಡೋದಾದ್ರೆ ಕರ್ತನಲ್ಲಿ ಹೆಚ್ಚಳ ಪಡಬೇಕು. ನಾವು ಕರ್ತನಲ್ಲಿ ಹೆಚ್ಚಳ ಪಡಬೇಕು. ನಾವು ನಮ್ಮ ಜೀವಿತದಲ್ಲಿ ಹೆಚ್ಚಳ, ಇದೆಲ್ಲ ದೇವರ ಕೃಪೆ ಅಷ್ಟೇ. ಈಗ ನನ್ನ ಒಂದು ಕೀ ಪೋಸ್ಟಲ್ಲಿ ಇಟ್ಟಿದ್ದಾನೆ, ಒಂದು ಒಳ್ಳೆ ಉನ್ನತವಾದ ಸ್ಥಾನವನ್ನು ಕೊಟ್ಟಿದ್ದಾನೆ, ಸಭೆಯಲ್ಲಿ ಎಲ್ರಿಗಿಂತ ಉನ್ನತವಾಗಿ. ಇಟ್ ಈಸ್ ದ ಗಿಫ್ಟ್ ಆಫ್ ದ ಗಾಡ್. ನಾನು ಹೇಳಬಾರದು ನನ್ನಿಂದ ಹೇಳಬಾರದು. ನನ್ನ ಹಾಗೆ ಕಾಣಿಕೆ ದೇವಸಭೆಗೆ ಕೊಡೋರಿಲ್ಲ. ಅಯ್ಯೋ, ಅಲ್ಲೇ ಸೈತಾನ ಹೊಡಿತಾ ಇದ್ದಾನೆ ಅಂತ ಅರ್ಥ. ಎಲ್ಲರಿಂದ ನಾವು ಗುರುತಿಸಲ್ಪಡಬಹುದು. ಈ ಸಭೆಯಲ್ಲಿ, ಸಮುದಾಯದಲ್ಲಿ ಇವರಂತ ಹಾಗೆ ಕಾಣಿಕೆ ಕೊಡೋರಿಲ್ಲ, ಸೇವೆ ಎತ್ತಿಡೋರಿಲ್ಲ ಎಂಬುದಾಗಿ ಇದು ನಿನ್ನನ್ನು ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗುವುದಿಲ್ಲ. ಪರಲೋಕ ರಾಜ್ಯ ಗುರುತಿಸಲ್ಪಡಬೇಕು. ಎಷ್ಟು ಕಾಣಿಕೆ ಕೊಟ್ಟವೆ ಅದು ಪ್ರಾಮುಖ್ಯತೆ ಅಲ್ಲ, ಎಷ್ಟು ಆತ್ಮಗಳನ್ನು ಕ್ರಿಸ್ತನಿಗಾಗಿ ನಾವು ಆದಾಯ ಮಾಡಿಕೊಂಡೆವು, ಎಷ್ಟು ಜನರಿಗೆ ಸುವಾರ್ತೆ ಸಾರಿದೆವು, ಎಷ್ಟು ಜನರ ಕಣ್ಣೀರನ್ನು ಒರೆಸಿದೆವು, ಎಷ್ಟು ಜನ ದೀನದರಿದ್ರರಿಗೆ ನಾವು ಸಹಾಯ ಮಾಡುವಂತರ ಕಾಣಿಸಿಕೊಂಡೆವು. ಸಹಾಯ ಮಾಡಬೇಕಾದ್ರೆ ಎಡಗೈ ಕೊಟ್ಟಿದ್ದು ಬಲಗೈ ಗೊತ್ತಾಗಬಾರ್ದು, ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು, ಡಂಗೂರ ಸಾರಿಸಬಾರ್ದು. ಯಾಕ್ರಿ ಪಾಸ್ಟ್ರೇ ನಾವು ಕಾಣಿಕೆ ಕೊಟ್ಟಲ್ಲಿ ಯಾಕೆ ಸಾರಲಿಲ್ಲ ನೀವು? ಇಟ್ ಈಸ್ ನಾಟ್ ಮೈ ಜಾಬ್ ಟು ಆಸ್ಕ್ ದ ಕ್ವಶನ್. ಸಾರದಕ್ಕೋಸ್ಕರ ನಾವು ಕಾಣಿಕೆ ಕೊಡ್ತಾ ಇದ್ದೇವ? ನಾನು ಪರಲೋಕ ರಾಜ್ಯಕ್ಕೆ ಹೋಗಲ್ಲ. ನಾನು ಕೊಟ್ಟಿದ್ದು ಯಾರಿಗೆ ನಾನು ಕೊಟ್ಟಿದ್ದೇನೆ? ದೇವರ ರಾಜ್ಯಕ್ಕೆ ಕೊಟ್ಟಿದ್ದೇನೆ. ದೇವರ ರಾಜ್ಯದ ನಾನು ಬಿತ್ತಿದ್ದೇನೆ. ನಾನು ಬಿತ್ತಿದ್ದು ಕರ್ತನಿಗೆ, ನಾನು ಲೋಕಕ್ಕಲ್ಲ ಬಿತ್ತಿದ್ದು. ಅದರ ಪ್ರತಿಫಲವನ್ನು ಕೊಡುವವನು ಕರ್ತನು. ದಯವಿಟ್ಟು ಮಾತಾಡ್ತಾ ಹೋದ್ರೆ ಸಮಯ ಓಡ್ತಿರ್ತದೆ. ಲೂಕ 6:38 ಏನು ಹೇಳ್ತದೆ? ಕೊಡಿರಿ ಕೊಡಲ್ಪಡುದು, ಜಡಿದು ಅಲ್ಲಾಡಿಸಿ ತುಂಬಿ ಹೊರಸೂಸುವಾಗಿ ನಿಮ್ಮ ಸರಿಗೆಗೆ ಅಳೆದು ಲೋಕ ಕೊಡುತ್ತೆ. ಯಾವ ವ್ಯಕ್ತಿ ಸಭೆಯಲ್ಲಿ ನನ್ನ ಹೆಸರು ಬರಬೇಕು, ನನ್ನ ಪ್ರಸ್ತಾಪ ಬರಬೇಕು, ನಾನು ಕಾಣಿಕೆ ಕೊಟ್ಟಿದ್ದನ್ನು ಪ್ರಕಟಣೆ ಮಾಡಬೇಕು ಎಂಬುದಾಗಿ ನಿಂತ್ಕೊಳ್ತಾನೋ ಅವನು ನಿಜವಾಗಲೂ ಪರಲೋಕ ರಾಜ್ಯದ ಸುವರಗಳು ಕೊಡಲ್ಪಡ್ಲಿಕ್ಕೆ ಸಾಧ್ಯವೇ ಇಲ್ಲ. ವಿ ಆರ್ ನಾಟ್ ಸಪೋಸ್ ಟು. ಇಟ್ ಈಸ್ ನಾಟ್ ಮೈ ಜಾಬ್. ಇಟ್ ಈಸ್ ನಾಟ್ ಮೈ ಜಾಬ್. ಐ ಹ್ಯಾವ್ ಗಿವನ್ ಟು ದ ಲಾರ್ಡ್. ಕರ್ತನಿಗೆ ಕೊಟ್ಟಾಯ್ತು. ಕೊಡುವವನು ಯಾರು? ಸಭಾಪಾಲಕರು ಕೊಡ್ತಾರೆ, ಸಭಾಪಾಲನಾ ಸಮಿತಿ ಕೊಡ್ತಾರೆ, ಇಲ್ಲ ಸಭೆಯಲ್ಲಿ ತಕ್ಕ ಐಶ್ವರ್ಯವಂತನ ಕೊಡ್ತಾನೆ, ಇಲ್ಲವಲ್ಲ. ಕೊಡುವುದು ಯಾರು? ನನ್ನ ಕರ್ತನಾದ ದೇವರು. ಮತ್ತೆ ಕರ್ತನಾದ ದೇವ್ರಿಗೆ ಗೊತ್ತಾದ್ರೆ ಸಾಕು, ನನಗೆ ಬೇರೆ ಯಾರಿಗೂ ಗೊತ್ತಾಗೋದು ಅವಶ್ಯಕತೆ ಇಲ್ಲ. ಇಟ್ ಈಸ್ ನಾಟ್ ಮೈ ಜಾಬ್. ಪ್ರತಿಫಲವು ಪರಲೋಕ ರಾಜ್ಯ ಕೊಡಬೇಕು. ಭೂಲೋಕದಲ್ಲಿ ಪ್ರತಿಫಲ ಬೇಡ ನಮಗೆ. ಭೂಲೋಕದಲ್ಲಿ ಜೀವಿಸುವುದಕ್ಕೆ ಪರಲೋಕ ದೇವರು ನಮಗೆ ಪ್ರತಿಫಲವನ್ನು ಕೊಡಬೇಕು. ಅದಕ್ಕೆ ನಾವು ನಂಬಿಗಸ್ತರಾಗಿರಬೇಕು. ರಕ್ಷಣೆ ಜೀವಿತ ಇರಬೇಕು, ಪರಿಶುದ್ಧ ಜೀವಿತ ಇರಬೇಕು, ಸಿದ್ಧ ಮನಸ್ಸೆಂಬ ಕೆರಗಳ ಮೆಟ್ಟಿಕೊಂಡು ಸುವಾರ್ತೆಯನ್ನು ಸಾರುವಂಥವರಾಗಿರಬೇಕು, ವಾಕ್ಯದ ಜೀವಿತ ಇರಬೇಕು. ದಯವಿಟ್ಟು ಹೇಳ್ತಾನೆ, ಕೇಳಿಸ್ಕೊಳ್ರಿ. ಮುಂಜಾನೆ ವೇಳೆಯಲ್ಲಿ, ಇಫ್ ಯು ವಾಂಟ್ ಟು ಬಿ ಬ್ಲೆಸ್ಡ್ ಇನ್ ದಿಸ್ ವರ್ಲ್ಡ್, ಯು ಶುಡ್ ಹ್ಯಾವ್ ಎನ್ ವೆರಿ ಗುಡ್ ಟೆಸ್ಟಿಮನಿ ಇನ್ ದ ವರ್ಲ್ಡ್ ಅಂಡ್ ದ ಹೆವನ್. I should follow according to, I should live and I should follow according to the word of the God. ದೇವರ ವಾಕ್ಯಕ್ಕನುಸಾರವಾಗಿ ಜೀವಿಸುವವನು ಮಾತ್ರವೇ
ಪರಲೋಕ ರಾಜ್ಯಕ್ಕೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ. ಯಾಕಂದರೆ ನಾನು ಹೇಳಿದಂಥ ವಾಕ್ಯಗಳೇ ನಿಮಗೆ ತೀರ್ಪನ್ನು ಮಾಡುವಂಥದ್ದಾಗಿದೆ. ಇದು ಬಹಳ ಶ್ರೇಷ್ಠವಾದದ್ದು. ಹಾಗಾದರೆ ಈ ವಾಕ್ಯಕ್ಕನುಸಾರ ನಾನು ಕರೆಯಲ್ಪಟ್ಟಿದ್ದೇನೆ. ಆಯಲ್ಪಡಬೇಕಾದ್ರೆ ಈ ವಾಕ್ಯವನ್ನು ಕೈಕೊಂಡು ನಡೆಯುವಂಥವನಾಗಿರಬೇಕು. ಮಾತಲ್ಲಿ ಒಂದು, ಕ್ರಿಯೆಯಲ್ಲಿ ಒಂದಲ್ಲ, ಎರಡೂ ಒಂದೇ ಆಗಿರಬೇಕು. ನಾನು ಏನು ಮಾತಾಡ್ತೇನೋ ಅದು ಕ್ರಿಯೆ ಆಗಿರಬೇಕು. ಏನು ಕ್ರಿಯೆ ಆಗಿದೆಯೋ ಅದನ್ನು ನಾನು ಮಾತಾಡುವಂಥವನಾಗಿರಬೇಕು. ನಮ್ಮ ದೇವರು ಎಂಥವನೆಂಬುದಾಗಿ ಹೇಳುವುದಾದರೆ, ಆತನು ಏನನ್ನು ಮಾಡುತ್ತಾನೋ ಅದನ್ನು ಹೇಳುತ್ತಾನೆ, ಆತನು ಏನನ್ನು ಹೇಳುತ್ತಾನೋ ಅದನ್ನು ಮಾಡುತ್ತಾನೆ. ಹಾಗಾಗಿ ಆತನ ಮಕ್ಕಳಾಗಿರತಕ್ಕ ನಾವು ಹಾಗೆ ನಾವು ಜೀವಿಸುವಂಥವರಾಗಿರೋ ಪರಲೋಕ ರಾಜ್ಯಕ್ಕೆ ನಾವು ಆಯಲ್ಪಡಬೇಕಾದ್ರೆ ಇನ್ನೂ ಅನೇಕ ಟಾಪಿಕ್ ತುಂಬ ದೊಡ್ಡದಿದು. ನಿಮಗೆ ಸಂಕ್ಷಿಪ್ತಕ್ಕೆ ಸ್ವಲ್ಪ ಸ್ವಲ್ಪ ಹೇಳ್ತಾ ಇದ್ದೇನೆ ಅಷ್ಟೇ. ಮಾತಾಡ್ತಾ ಹೋದರೆ ಸಮಯ ಸಾಕಾಗೋದಿಲ್ಲ. ದಯವಿಟ್ಟು ಮನೆಗಳಲ್ಲಿ ನಾವು ಕೂತುಕೊಳ್ಳೋಣ, ಓದೋಣ, ಬಲಪಡೋಣ, ನಮ್ಮ ಸಮುದಾಯವನ್ನು ಬಲಪಡಿಸೋಣ. ಇಟ್ ಈಸ್ ಮೈ ಹಂಬಲ್ ರಿಕ್ವೆಸ್ಟ್. ಇವತ್ತಿದ್ರೂ ಹೋಗ್ಬೇಕು, ನಾಳೆ ಇದ್ರೂ ಹೋಗ್ಬೇಕು ಈ ಲೋಕವನ್ನು ಬಿಟ್ಟು. ಬಿಫೋರ್ ಲಿವಿಂಗ್ ದಿಸ್ ವರ್ಲ್ಡ್ ನಾನು ಏನಾದರೂ ಒಂದು ಒಳ್ಳೆ ಕೆಲಸವನ್ನು ಮಾಡಬೇಕು, ನಾನು ಸಿದ್ಧನಾಗಬೇಕು. ಸ್ವಾಮಿ ಹೇಳಿದನಲ್ಲ ಪೇತನಿಗೆ, ನೀನು ಬಲ ಹೊಂದಿ ನೀನು ಅನೇಕರನ್ನು ಬಲಪಡಿಸುವಂಥವನಾಗಿರು. ಇದೇ ನಮ್ಮ ಕರಿವಿಕೆ ರೀ, ಇದೇ ನಮ್ಮ ಕರಿವಿಕೆ, ಇದೇ ನಮ್ಮ ಕರಿವಿಕೆ. ನಾವು ಅನೇಕರನ್ನ ಬಲಪಡಿಸೋದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ನಾನು ಮಾತ್ರ ಪರಲೋಕ ರಾಜ್ಯಕ್ಕೆ ಹೋಗಬಾರ್ದ್ರಿ, ಎಲ್ಲರೂ ಎಂಬುದಾಗಿ ಹೇಳಲ್ಪಡುವಾಗ ಆ ಕೆಲಸ, ಕ್ರಿಸ್ತನು ಪ್ರಾರಂಭಿಸಿದಂಥ ಕೆಲಸ ಈಗ ನಮಗೆ ಹಸ್ತಾಂತರವಾಗಿದೆ. ಅದನ್ನು ನಾವು ಮಾಡಬೇಕು, ಮುಂದಿನವರಿಗೆ ಹಸ್ತಾಂತರ ಮಾಡಬೇಕು. ಎಲ್ಲಿಯವರೆಗೂ? ಆತನ ಮಹಿಮೆಯ ಬರೋಣದವರೆಗೂ. ಹಲ್ಲೆಲೂಯ, ಹಲ್ಲೆಲೂಯ. ನಿಮ್ಮೊಟ್ಟಿಗೆ ಹೇಳಿದ್ದೆ ಒಂದು ಕುಟುಂಬದ ಕುರಿತಾಗಿ ಮಾತಾಡ್ತಾನೆ ಎಂಬುದಾಗಿ. ಸಮಯ ಎಲ್ಲ ಮಾತಾಡೋದಕ್ಕೆ ದಯವಿಟ್ಟು ಕ್ಷಮೆ ಇರಲಿ, ಕ್ಷಮೆ ಇರಲಿ. ಮಾತಾಡ್ತಾ ಹೋದರೆ ಸಮಯಗಳು ಜಾಸ್ತಿ ಆಗ್ತದೆ. ನಾವು ನನ್ನ ಒಂದು ವಿನಯಪೂರ್ವಕವಾದಂಥ ವಿಜ್ಞಾಪನೆ ಇಷ್ಟೇ, ಕೇಳಿಸಿಕೊಂಡಂಥ ವಾಕ್ಯಕ್ಕನುಸಾರವಾಗಿ ಶ್ರಮೆಯ ಪರಾಕಾಷ್ಠೆಯಲ್ಲಿ ಜೀವಿಸಿ ಕ್ಷಮೆಯ ಕೇಂದ್ರವಾಗಿ ಮಾರ್ಪಟ್ಟು ಅನೇಕರನ್ನ ಬಲಪಡಿಸುತ್ತಾ ಮೊದಲಗಿತ್ತಿಯಾದ ನಾವು ಸಿದ್ಧರಾಗುವಂತರ ಕಾಣಿಸಿಕೊಳ್ಳೋಣ. ಅಷ್ಟೇ ನನ್ನ ವಿನಯಪೂರ್ವಕವಾದ ವಿಜ್ಞಾಪನೆ. ಮತ್ತೆ ನಿಮ್ಮನ್ನು ನೋಡುತ್ತೇನೋ ನೋಡುವುದಿಲ್ಲ ನನಗೆ ಗೊತ್ತಿಲ್ಲ. ದೇವ ಕೃಪೆ ಇದ್ದರೆ ಅಷ್ಟರೊಳಗೆ ನಾವು ಎತ್ತಲ್ಪಟ್ಟರೆ ಒಬ್ಬನೊಬ್ಬರು ಬಲಪಡಿಸಿಕೊಳ್ಳೋಣ, ಒಬ್ಬನೊಬ್ಬರು ಬಲಪಡಿಸಿಕೊಳ್ಳೋಣ. ದೇವರ ಚಿತ್ತವನ್ನು ನೆರವೇರಿಸುವಂಥ ವಿಷಯದಲ್ಲಿ ನಾವು ನಂಬಿಗಸ್ತರಾಗಿ ನಿಲ್ಲೋಣ. ಆಮೇಲೆ ಎಷ್ಟು ಜನ ಸಂತೋಷವಾಗಿದ್ದೀರಿ? ಹಲ್ಲೆಲೂಯ ಅಂತ ಹೇಳ್ಬೇಕು. ನನಗೆ ಬರೀ ಕೈ ಎತ್ತಬಾರ್ದು. ಇನ್ನೊಂದು ಸಾರಿ, ಇನ್ನೊಂದು ಸಾರಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ದಯವಿಟ್ಟು ನನ್ನ ಈ 4 ದಿನ ಪ್ರಯಾಣದಲ್ಲಿ ನಿಮ್ಮ ಮಧ್ಯದಲ್ಲಿ ನನಗೆ ಅರಿವಿಕೆ ಇಲ್ಲದಂತೆ ಏನಾದ್ರು ತಪ್ಪಾಯಿದ್ದರೆ ದಯವಿಟ್ಟು ಕ್ಷಮೆ ಇರಬೇಕು. ನನಗೋಸ್ಕರ ನೀವು ಪ್ರಾರ್ಥಿಸುವಂಥವರಾಗಿರಬೇಕು. ನಿಮಗೋಸ್ಕರ ನಾನು ಪ್ರಾರ್ಥಿಸುವಂಥವನಾಗಿರ್ತೇನೆ. ಏನಾದರೂ ನನ್ನಿಂದ ದೇವರ ಆಲಯದ ಘನತೆಗೂ ದೇವರ ರಾಜ್ಯದ ಘನತೆಗೂ ಧಕ್ಕೆ ಆಗಿದ್ದರೆ ಕ್ಷಮೆ ಇರಬೇಕು. ದೇವರು ನಮ್ಮನ್ನು ಬಲಪಡಿಸಿ ನಡೆಸುವಂಥವನ್ನ ಕಾಣಿಸ್ತಾನೆ. ನಾವೆಲ್ಲರೂ ಆ ಚರಣವನ್ನು ಆಡಿ ದೇವರನ್ನ ಮಹಿಮೆ ಪಡಿಸಬಹುದಾ? ಎಷ್ಟು ಜನ ಸಂತೋಷವಾಗಿದ್ದೀರಿ? ಹಲ್ಲೆಲೂಯ. ನಿನ್ನ ಹಾಗೆ ಪ್ರೀತಿ ಜೀವ
ನಮ್ಮನ್ನು ಎಷ್ಟು ಹೆಚ್ಚಾಗಿ ಪ್ರೀತಿಸಿ ನಮ್ಮಲ್ಲಿರತಕ್ಕ ಎಲ್ಲ ಕಂದು ಕಸರನ್ನೆಲ್ಲ ತೆಗೆದು ಹಾಕಿ ನಮ್ಮನ್ನು ನೂತನ ಪಡಿಸಿ ನಿನ್ನ ಕೃಪೆಯ ಅಭಿಷೇಕದಿಂದ ನಮ್ಮನ್ನು ತುಂಬಿಸಿ ದೇವ ಜನರ ಸಹವಾಸದಲ್ಲಿ ನಾವು ಪರಿಶುದ್ಧರಾಗಿ ಜೀವಿಸುವಂತೆ ನಿನ್ನ ಕೃಪೆ ಉಂಟಾಗಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಪರಿಶುದ್ಧಾತ್ಮನ ಸಹಾಯದಿಂದ ಕುಮಾರನಾದ ಯೇಸು ಕ್ರಿಸ್ತನ ಕೃಪೆಯಿಂದ ತಂದೆಯಾದ ದೇವರ ವಿಶೇಷವಾದಂತ ಆಲೋಚನೆಗಳು ಸ್ವಾಮಿ ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ. ನಿನಗೆ ಅನಂತನಂತ ಕೋಟಿ ಸ್ತುತಿ ಸ್ತೋತ್ರಗಳಪ್ಪ. ನಿನ್ನ ರಾಜ್ಯದ ಚಿತ್ತವು ನಮ್ಮ ಮಧ್ಯದಲ್ಲಿ ಆಳ್ವಿಕೆ ಮಾಡಿದಕ್ಕಾಗಿ ಸ್ತೋತ್ರ. ಈ ರಮಣೀಯವಾದ ಪ್ರಸನ್ನತೆ ನಾವು ಸಂತೋಷವಾಗಿ ಜೀವಿಸುವಂತ ಕ್ಷಣಗಳನ್ನ ನಮ್ಮ ಜೀವಿತ ಕಾಲಕ್ಕೆ ನೀನು ಉಂಟು ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವ ಸಭೆಯನ್ನ ನಿನ್ನ ಕರಕೊಪ್ಪಿಸ್ತೇನೆ. ಮೊದಲ ಗೀತೆಯನ್ನು ರೂಪಿಸು, ಬಲಪಡಿಸು, ಮಹಿಮೆ ಪಡಿಸು ಕರ್ತನೆ. ಸ್ತುತಿಗನ ಮಾನ ಮಹಿಮೆ ನಿಮಗೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಪರಲೋಕದ ತಂದೆಯಾದ ದೇವರೇ, ಆಮೇನ್. ಎಲ್ಲ ದೇವಜನರಿಗೂ, ಸಭಾಪಾಲಕರಿಗೂ, ಎಲ್ಲರಿಗೂ ಹೃತ್ಪೂರ್ವಕವಾದಂಥ ವಂದನೆಗಳು. ಈ ಪ್ರೀತಿ, ಈ ನಂಬಿಕೆ, ಈ ತಾಳ್ಮೆ, ಈ ಅನ್ಯೋನ್ಯತೆ ಕ್ರಿಸ್ತನ ಮಹಿಮೆ ಬರಣದವರೆಗೂ ನಾವು ಕಾಪಾಡಿಕೊಂಡು ಕ್ರೈಸ್ತರಾಗಿ, ಸಾಕ್ಷಿಗಳಾಗಿ ನಾವು ಜೀವಿಸುವಂಥವರಾಗಿರೋಣ. ಕರ್ತ ನಿಮ್ಮನ್ನು ಆಶ್ವಾಸ. ವಿಶೇಷವಾದ ಪ್ರಕಟಣೆ. ಕಳೆದ 3 ದಿನಗಳಿಂದ ಬೆಳಗ್ಗೆ ಹಾಗೂ ಸಾಯಂಕಾಲ ಆರಾಧನೆಯಲ್ಲಿ ಜೀವವುಳ್ಳ ವಾಕ್ಯದ ಮೂಲಕ ನಮ್ಮನ್ನು ಆತ್ಮೀಕವಾಗಿ ಬಲಪಡಿಸಿದಂಥ ದೇವ ಸೇವಕರಿಗೆ, ನಮ್ಮ ಸಭಾಪಾಲಕರು, ಸಭಾಪಾಲನಾ ಸಮಿತಿ ಹಾಗೂ ಸಭೆಯವರಾದ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸೋಳಾಗಿದ್ದೇನೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಸಭೆಯ ಹಾಗೂ 2 ನಿಲಯದ SSLC ಪರೀಕ್ಷೆ ಬರೆಯುವ ಮಕ್ಕಳಿಗಾಗಿ ನಾಳೆ ದಿನಾಂಕ 21/3/25 ನಸುಕಿನ ಆರಾಧನೆಯ ನಂತರ ನಮ್ಮ ಸಭಾಪಾಲಕರು ಮಕ್ಕಳ ಪರೀಕ್ಷೆಗೋಸ್ಕರ ಪ್ರಾರ್ಥಿಸಲಿದ್ದಾರೆ. ಆದುದರಿಂದ ಸಭೆಯ ತಂದೆ ತಾಯಿಗಳು ಹಾಗೂ ನಿಲಯದ ಪಾಲಕರು ಮಕ್ಕಳನ್ನು ನಸುಕಿನ ಆರಾಧನೆಗೆ ಹಾಗೂ ಪ್ರಾರ್ಥನೆಗೆ ಕಳುಹಿಸಿಕೊಡಬೇಕಾಗಿ ಸಭಾಪಾಲಕರು ವಿನಂತಿಸುವವರಾಗಿರುತ್ತಾರೆ. ನಾವು ಸಂಗೀತಗಳಲ್ಲಿ 31ನೇ ಸಂಗೀತವನ್ನು ಹಾಡಿಕೊಳ್ಳೋಣ. 1ನೇ ಚರಣವನ್ನು ಮಾತ್ರ ಹಾಡಿಕೊಳ್ಳೋಣ. ಸಂಗೀತದಲ್ಲಿ 31ನೇ ಸಂಗೀತ.
ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ನಮ್ಮ ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನಂತೆ ಸಹವಾಸದ ವಿಶೇಷವಾದ ಆತನ ಕೃಪೆಯು, ಬಲವು, ಅಭಿಷೇಕವು, ಆತನು ದಯಪಾಲಿಸುವ ಸುವರಗಳು ತಲೆಬಾಗಿರತಕ್ಕ ಎಲ್ಲ ದೇವ ಜನರೊಟ್ಟಿಗೂ, ಬಾರದೇ ಇರತಕ್ಕ ದೇವ ಕುಟುಂಬದಗಳೊಟ್ಟಿಗೂ, ಈಗಲೂ ಯಾವಾಗಲೂ ಆತನ ಮಹಿಮೆ ಬರೋಣದವರೆಗೂ ಕರ್ತನು ನಿಮ್ಮನ್ನು ಕಾಪಾಡಿ ಬಲಪಡಿಸಿ ದಾರಿ ನಡೆಸುವಂತವನಾಗಿರಲಿ. ಆಮೇನ್.